ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಹಾಕಿ ನಾನು ಶೂರ ಅಂತ ಅವತ್ತಿಂದ ಇವತ್ತಿನವರೆಗೆ ಹೇಳ್ಕೊಳ್ತಾ ಬಂದಿತ್ತು. ಮತ್ತು ಅನೇಕ ಯುದ್ಧಗಳನ್ನ ಮಾಡಿ ಅದರಲ್ಲೇ ಗೆಲ್ತಾನೂ ಬಂದರು. ಅದ್ರ ಕೆಲವೊಂದು ಸೋಲಾಗ್ಯಾವಿಲ್ಲ ಅಂತಲ್ಲ. ಯಾಕೆಂದರೆ ಒಂದು ರಿಪೋರ್ಟ್ ಪ್ರಕಾರ 1775 ಅಮೇರಿಕ ಒಂದು ಸ್ವತಂತ್ರ ದೇಶ ಆಗ್ತದೆ. ಅಂದಿನಿಂದ ಇವತ್ತಿನವರೆಗೆ ಕೇವಲ 22 ವರ್ಷ ಮಾತ್ರ ಸುಮ್ಮನೆ ಕೊಡ್ತದೆ. ಅದು ಉಳಿದು ಎಲ್ಲ 250 ವರ್ಷಗಳಲ್ಲೇ ಯುದ್ಧವನ್ನು ಮಾಡ್ತಾನೆ ಬಂದದ. ಕೆಲವೊಂದು ಕಡೆ ಸೋತದ, ಭಾಳ ಕಡಿಮೆ ಜಾಗ ಆದರೆ ಒಂದು ವಿಯೆಟ್ನಾಮ, ಇನ್ನೊಂದು ನಮ್ಮ ಅಫ್ಘಾನಿಸ್ತಾನ, ಅದರ ಜೊತೆಗೆ ನಮ್ಮ ಇರಾಕ್, ಈಗ 3ನೇದಾಗಿ 4ನೇದಾಗಿ ಇರಾನ್ ಜೊತೆಗೆ ಯುದ್ಧದಲ್ಲೇ ಸೋಲು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವೆಲ್ಲ ನಾಶ ಮಾಡಿದ್ದೀವಿ, ಇರಾನ್ ಹಾಳಾಗಿ ಹೋಗ್ಯದ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಹೀಗೆ ನಾವು ಗೆದ್ದು ಬಿಟ್ಟಿದ್ದೀವಿ, ನಾವು ಹೇಳಿದ್ರೆ ಕೇಳ್ಬೇಕು ನೀವು ಅಂತ ಹೇಳ್ತಾ ಇದ್ರವಣ. ಅದಕ್ಕೆ IRGC ಸೊಪ್ಪು ಆಗ್ತಾಯಿಲ್ಲ, ಯುದ್ಧಕ್ಕೆ ರೆಡಿ ಇದ್ದೀವಿ ಬಂದು ಬಿಡಪ್ಪ ಅಂತ ಹೇಳ್ತಾ ಇದ್ದ. ಇಂಥ ಒಂದು ಸಂದರ್ಭದಲ್ಲೇ ಅಮೇರಿಕಾದ ಪ್ರೆಸಿಡೆಂಟ್ ಟ್ರಂಪ್ ಅವರು ಚೈನಾಕ್ಕೆ ಹೋಗಿದ್ದಾರೆ. ಅಲ್ಲಿ ಚೈನಾದಲ್ಲೇ ಇಳಿದ ತಕ್ಷಣ ನಿಜವಾಗಿಯೂ ಅಮೇರಿಕೆಯ ರಾಷ್ಟ್ರಪತಿ ಬರ್ತಾ ಇದ್ದಾರಪ್ಪ ಅಂತಂದ್ರೆ ಮೋಸ್ಟ್ಲಿ ನಮ್ಮ ಮೋದಿಯವರು ಎಲ್ಲಕ್ಕಿಂತ ಮೊದಲು ಇರ್ತಿದ್ರು ಏನೋ. ಯಾಕಂತಂದ್ರೆ ಇವತ್ತು ಚೈನಾದ ಅಧ್ಯಕ್ಷ ಅವ್ರ ರಾಷ್ಟ್ರಕ್ಕೂ ಇಳಿದ್ರು ಸಹಿತ ಬಂದಿಲ್ಲ ನೋಡಲಿಕ್ಕೆ. ಇದನ್ನು ಗಮನಿಸಬೇಕಾಗ್ಯದ. ಯಾಕಂತಂದ್ರೆ ಇಲ್ಲೇ ನೆರೆಯ ಪಾಕಿಸ್ತಾನದಲ್ಲಿ ಮೊನ್ನೆ ಅವರು ಬರೀ ಉಪ ರಾಷ್ಟ್ರಪತಿ ಬಂದಿದ್ದಕ್ಕಾಗಿ ಯಾವ ರೀತಿ ಸ್ವಾಗತ ಮಾಡಿದ್ರು ಏನಿಲ್ಲ. ಅದ್ರ ಗಮನಿಸಿದಾಗ ಚೈನಾದಲ್ಲಿ ಏನೂ ಇಲ್ಲ, ಈವನ್ ಅವ್ರಿಗೆ ಸರಿಯಾದ ವೆಲ್ಕಮ್ ಸಹಿತ ಮಾಡಿಲ್ಲ ಅನ್ನೋದು ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಏನೂ ಇರಲದು. ಇವತ್ತು ಮಾತ್ರ ಟ್ರಂಪ್ ಅವರು ಚೈನಾದ ಮುಂದೆ ತಮ್ಮ ಏನಪ್ಪ ಅಂತಂದ್ರೆ ಶಕ್ತಿ ಪ್ರದರ್ಶನದಲ್ಲಿ ಸೋತ್ರೇನೋ ಅನ್ನುವಂಥ ಮಾತುಗಳು. ಯಾಕಂದರೆ ಇವತ್ತು ರಷ್ಯಾದಲ್ಲೇ, ಅದಕ್ಕಿಂತ ಮುಖ್ಯವಾಗಿ ಚೈನಾದಲ್ಲೇ ಅನೇಕ ವಿಷಯಗಳ ಮೇಲೆ ಭಾಳ ಡಾಮಿನೆನ್ಸ್ ಅದ. ರೇರ್ ಅರ್ತ್ ನಿಮ್ಗೆ ಗೊತ್ತಿರ್ಬೋದು. ಈ ರೇರ್ ಅರ್ಥ ಎಲ್ಲೂ ಬೇರೆ ಸಿಗೋದಿಲ್ಲ.